ಮನವಲ್ಲದಂತೆ ರೂಪಧರಿಸುವ ಶಕ್ತಿಯನ್ನು ಹೊಂದಿದ ಕಪೀಶ್ವರನು ಉನ್ನತವಾದ ಅರಮನೆಗಳಲ್ಲಿ ಸಂಚರಿಸುತ್ತಾ ಸೀತೆಯನ್ನು ಕಾಣದೆ ದುಃಖಿತನಾದನು. ನಂತರ ಲಂಕೆಯನ್ನೆಲ್ಲ ಪುನಃ ಹುಡುಕಲು ವೇಗವಾಗಿ ಮುಂದುವರಿದನು. ಶುಭಲಕ್ಷಣ ಸಂಪನ್ನನಾದ ಮಾರುತಿಯು ಸೂರ್ಯಕಾಂತಿಯಂತೆ ಪ್ರಕಾಶಿಸುತ್ತಿರುವ ರಾಕ್ಷಸೇಂದ್ರನಾದ ರಾವಣನ ಭವ್ಯ ಅರಮನೆಗೆ ಬಂದನು. ಆ ಅರಮನೆಯು ಭಯಾನಕ ರಾಕ್ಷಸರಿಂದ ಕಾವಲಿಟ್ಟ ಮಹಾರಣ್ಯದಂತೆ ಕಾಣಿಸುತ್ತಿತ್ತು. ಸುವರ್ಣಭೂಷಿತ ಬಾಗಿಲುಗಳು, ಬೆಳ್ಳಿಯಿಂದ ಅಲಂಕರಿಸಲ್ಪಟ್ಟ ಗೋಡೆಗಳು, ವಿಚಿತ್ರ ಅಂತಃಪುರಗಳು ಇವೆಲ್ಲವೂ ಆ ಅರಮನೆಯ ವೈಭವವನ್ನು ತೋರಿಸುತ್ತಿದ್ದವು. ಆನೆಗಳು, ಕುದುರೆಗಳು, ರಥಗಳು ಮತ್ತು ಶೂರ ಯೋಧರು ಆ ಸ್ಥಳವನ್ನು ತುಂಬಿಕೊಂಡಿದ್ದರು. ಅಲ್ಲಿ ರತ್ನಗಳಿಂದ ಅಲಂಕರಿಸಲ್ಪಟ್ಟ ಸ್ತ್ರೀಯರು ಧರಿಸಿದ ಆಭರಣಗಳ ನಿನಾದವು ಸಮುದ್ರದ ಗರ್ಜನೆಯಂತಿತ್ತು. ಛತ್ರ, ಚಾಮರ, ಸಿಂಹಾಸನಗಳು ಹಾಗೂ ಸುಗಂಧದ ಅಗುರು ಚಂದನದ ವಾಸನೆಗಳಿಂದ ಅರಮನೆಯು ತುಂಬಿಕೊಂಡಿತ್ತು. ಮೃದಂಗ, ಶಂಖ ಧ್ವನಿಗಳು ಕೇಳಿಸುತ್ತಿದ್ದವು. ರಾಕ್ಷಸರು ಪ್ರತಿದಿನ ಪೂಜೆ ಮಾಡಿ ಅರಮನೆಗೆ ಶೋಭೆ ತಂದುಕೊಡುತ್ತಿದ್ದರು. ಆ ಮಹಾಭವನವು ಸಮುದ್ರದಂತೆ ಗಂಭೀರವಾಗಿಯೂ ರತ್ನಗಳಿಂದ ಕಂಗೊಳಿಸುತ್ತಿತ್ತು. ಅಂತಹ ಮಹಾಕಾಯ ರಾವಣನ ಅರಮನೆಯನ್ನು ಹನುಮಂತನು ವೀಕ್ಷಿಸಿ, ಇದು ಲಂಕೆಯ ಅಲಂಕಾರವೇ ಆಗಿದೆ ಎಂದು ಮನಸ್ಸಿನಲ್ಲಿ ಭಾವಿಸಿದನು. ಸೀತೆಯನ್ನು ಹುಡುಕಲು ಮಾರುತಿಯು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹಾರುತ್ತಾ ಸಂಚರಿಸಿದನು. ಉದ್ಯಾನವನಗಳಲ್ಲಿ, ಪ್ರಸಾದಗಳಲ್ಲಿ ನಿರ್ಭಯವಾಗಿ ಹುಡುಕುತ್ತಿದ್ದನು. ಅವನು ಪ್ರಹಸ್ತ, ಕುಂಭಕರ್ಣ, ಇಂದ್ರಜಿತ ಮತ್ತು ಅನೇಕ ರಾಕ್ಷಸರ ಮನೆಗಳಿಗೆ ಹೋದರೂ ಎಲ್ಲಿಯೂ ಸೀತೆಯನ್ನು ಕಾಣಲಿಲ್ಲ. ಇದರಿಂದ ನಿರಾಶನಾದ ಹನುಮಂತನು ಮತ್ತೆ ರಾವಣನ ಅರಮನೆಗೆ ಬಂದನು. ಅಲ್ಲಿ ಭಯಾನಕ ರೂಪದ ರಾಕ್ಷಸಿ ಸ್ತ್ರೀಯರು ಶಸ್ತ್ರಗಳನ್ನು ಹಿಡಿದು ಕಾವಲು ನಿಂತಿದ್ದರು. ಅರಮನೆಯೊಳಗೆ ಬಲಿಷ್ಠ ಆನೆಗಳು, ವೇಗವಾದ ಕುದುರೆಗಳು, ಶೂರ ಸೈನಿಕರು ಎಲ್ಲವೂ ಸಮೃದ್ಧವಾಗಿ ಕಂಡವು. ಪಲ್ಲಕ್ಕಿಗಳು, ಲತಾಗೃಹಗಳು, ಕ್ರೀಡಾಮಂದಿರಗಳು, ಚಿತ್ರಶಾಲೆಗಳು ಎಲ್ಲವೂ ಅದ್ಭುತವಾಗಿದ್ದವು. ಆ ಮಹಾಭವನವು ಮಂದರ ಪರ್ವತದಂತೆ ಉನ್ನತವಾಗಿದ್ದು ಕುಬೇರನ ಅರಮನೆಯಂತೆ ವೈಭವಶಾಲಿಯಾಗಿತ್ತು. ಎಲ್ಲೆಡೆ ರತ್ನಗಳ ಹೊಳಪು, ಸ್ತ್ರೀಯರ ನಗು, ಸಂಗೀತ ನಿನಾದ ಈ ಎಲ್ಲವೂ ಸೇರಿ ಅದ್ಭುತ ವಾತಾವರಣವನ್ನು ಸೃಷ್ಟಿಸಿತು. ಇಂತಹ ಮಹಾಸಂಪತ್ತಿನ ಮಧ್ಯೆಯೂ ಸೀತೆಯನ್ನು ಕಾಣದೆ ಹನುಮಂತನು ತನ್ನ ಹುಡುಕಾಟವನ್ನು ಮುಂದುವರಿಸಿದನು. ಮುಂದಿನ ಎಪಿಸೋಡ್ನಲ್ಲಿ ರಾವಣ ಅಂತಃಪುರದ ರಹಸ್ಯಗಳು ಮತ್ತು ಪುಷ್ಪಕ ವಿಮಾನದ ಅದ್ಭುತ ವರ್ಣನೆ.